ಹೇಳಿದ್ದೀರಿ. ಪೂರಕ ಪೂರಕ ಜ್ಞಾನೇಂದ್ರ ಅವರು ಎಲ್ಲರೂ ಕೂಡ ಗವರ್ನರು ಎಲ್ಲದರಲ್ಲೂ ಮೂಗು ತೂರಿಸೋದು ತಪ್ಪದೆ. ಈಗ ಅದರಿಂದ ದಯಮಾಡಿ ಬಿಲ್ ಕ್ಲಿಯರ್ ಮಾಡ್ಕೊಡ್ಬೇಕು ಅಂತ ಹೇಳಿ ವಿರೋಧ ಪಕ್ಷದ ನಾಯಕರಲ್ಲಿ ಮನವಿ ಮಾಡ್ತೀವಿ. ನಾಳೆ ಈ ಬಿಲ್ ವಿರೋಧ ಪಕ್ಷದ ನಾಯಕರಿಗೂ ಸಹಕಾರಿ ಆಗ್ಬಹುದು. ಮಾತಾಡಿ. ಧನ್ಯವಾದ ಬಾಲಕೃಷ್ಣ ಅವರಿಗೆ. ಯಾಕಂದ್ರೆ ನಾವು ನೆಕ್ಸ್ಟ್ ಬರ್ತೀರಿ ಅಂತ ಹೇಳ್ಬಿಟ್ರು ಅವರೇ. ಮಾತಾಡ್ರಿ. ಈಗ ಮುಂದೆ ಬಂದ್ರೆ ಸಹಕಾರಿ ಆಗ್ಬೋದು. ಅದಕ್ಕೆ ಧನ್ಯವಾದಗಳು. ಮಾತಾಡ್ರಿ. ಥ್ಯಾಂಕ್ ಯು. ಈಗ ಮುಖ್ಯಮಂತ್ರಿಗಳಿಗೆ, ಗವರ್ನರ್ಗೆ ಈ ಸಮಯಾವಕಾಶದ ಯಾರೇ ಜನರಲ್ ಆಗಿ ಯೋಚನೆ ಮಾಡಿದ್ರು ಕೂಡ ಗವರ್ನರ್ಗೆ ಸಮಯಾವಕಾಶ ಇರ್ತದೆ. ಇದನ್ನೆಲ್ಲ ಮಾಡುವಂಥದ್ದಕ್ಕೆ ಸಮಯಾವಕಾಶ ಇರ್ತದೆ. ಮುಖ್ಯಮಂತ್ರಿಗಳಿಗೆ MLA ನೋಡಬೇಕು, ಬೇರೆ ಬೇರೆ ಕೆಲಸ ಇದೆ. ಮೆಟ್ರೋ, ನಮ್ದು ಬೆಂಗಳೂರು ಮೆಟ್ರೋಪಾಲಿಟನ್ ಮೀಟಿಂಗ್ ನಡಿಬೇಕು, ಪ್ರತಿ ವರ್ಷ ನಡಿಬೇಕು. ನಾವೆಲ್ಲ ಅದಕ್ಕೆ ಮೆಂಬರು, ಪ್ಲಾನಿಂಗ್ ಕೌನ್ಸಿಲ್ಗೆ ನಾವು ಮೆಂಬರು, MLAಗಳು MP ಮೆಂಬರು. ಪ್ರತಿ 6 ತಿಂಗಳಿಗೊಂದ್ಸರಿನೋ 1 ವರ್ಷಕ್ಕೊಂದ್ಸರಿ ಮೀಟಿಂಗ್ ನಡಿಬೇಕು. ಒಂದು ಮೀಟಿಂಗು ಇದುವರೆಗೂ ನಡೆದಿಲ್ಲ. ಅದರಲ್ಲಿ ಜಿಲ್ಲಾ ಪಂಚಾಯತಿ, BDA ಎಲ್ಲರೂ ಇರ್ತಾರೆ. ಅದರಲ್ಲಿ ಸುಮಾರು 100 ಜನದ ಮೇಲಿದ್ದಾರೆ. ಒಂದು ಮೀಟಿಂಗು ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಸಮಯ ಇಲ್ಲ ಅವ್ರಿಗೆ. ಅದರಿಂದ ಹೌದು, ಅದು 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 ನಾನು ನಮ್ಮ ಕಾಲದಲ್ಲೂ ಮಾಡಿಲ್ಲ ಅಂತ ಇಟ್ಕೊಳ್ಳಿ. ಹಂಗೆ ಅಲ್ಲಲ್ಲ, ನಮ್ಮ ಕಾಲದಲ್ಲೂ ಮಾಡಿಲ್ಲ, ನಿಮ್ಮ ಕಾಲದಲ್ಲೂ ಮಾಡಿಲ್ಲ. ಅದಕ್ಕೆ ಸಮಯ ಇಲ್ಲ, ಅದಕ್ಕೆ ಸಮಯ ಇಲ್ಲ ಅವ್ರಿಗೆ. ಇಲ್ಲಿ ನೀವು ಮಾಡಿಲ್ಲಲ್ಲ, ನೀವು ಮಾಡಿಲ್ಲ. ಅದಕ್ಕೆ ಬೇಕಾದ್ರೆ ಚುನಾವಣೆ ಬಂತು, ಚುನಾವಣಾ ಸಂಹಿತೆ ಎಲ್ಲರಿಗೂ ಹಂಗೆ ಚುನಾವಣೆಗಳೆಲ್ಲ. ಅದಕ್ಕೆ ಒನ್ ಎಲೆಕ್ಷನ್ ಅದಕ್ಕೆ ಬರ್ತಾ ಇರೋದು. ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ನಾವು ಯಾವ ಅಧಿಕಾರವನ್ನ, ಯಾವುದೇ ಒಂದು ಅಧಿಕಾರಿನ, ಯಾವುದೋ ಒಂದು IAS IPS ಅಧಿಕಾರಿನ ಅಲ್ಲಿಂದ ತೆಗಿಬೇಕಾದ್ರೂ ಕೂಡ ಅವನ ಮೇಲೆ ಚಾರ್ಜ್ ಶೀಟ್ ಫೈಲ್ ಮಾಡ್ತೀರಿ ನಾವು. ಪರಮೇಶ್ವರ್ ಅವರು, ನೀವು ಪೊಲೀಸ್ ಅವ್ರನ್ನ ಸಸ್ಪೆಂಡ್ ಮಾಡ್ತಿರಲ್ಲ, ಹಂಗೆ ಮಾಡು ಅಂತ ನಾವು ಗಲಾಟೆ ಮಾಡ್ತೀರಿ, ಇವಾಗೆ ಮಾಡಿ ಅಂತ ಹಿಂಗೆ ಟೇಬಲ್ ಗುದ್ಬಿಡ್ತೀರಿ. ಅವ್ರು ಹಂಗೆ ಮಾಡಕ್ ಬರಲ್ಲ. ಅವ್ರ ಮೇಲೆ ಕಂಪ್ಲೇಂಟ್ ನ ಫಿಕ್ಸ್ ಮಾಡ್ತಾರೆ, ಆಮೇಲೆ ಅವನ ಮೇಲೆ ಆಕ್ಷನ್, ಅವನ ಮೇಲೆ ಸಸ್ಪೆಂಡ್. ಇಲ್ಲಿ ಏನ್ ತಪ್ಪು ಮಾಡಿದ್ದಾರೆ ಗವರ್ನರ್? ಏನ್ ಕಂಪ್ಲೇಂಟ್ ಇದೆ ಅವ್ರ ಮೇಲೆ? ಸಮಯ ಹಂಗೆ ಮಾಡಿ, ಸಮಯ ಕೊಡಕ್ ಆಗ್ತಾ ಇಲ್ಲ. ಅವರು ಪಕ್ಷಪಾತ ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ನಾವು ಮಾಡಿದ್ರು ಮಾಡಿ. ಈ ತರ ನೀವು ಇರುವಂತ ಗವರ್ನರ್ ಅಧಿಕಾರವನ್ನ ಮೊಟಕು ಮಾಡುವಂಥದ್ದು, ಮತ್ತೆ ಸರ್ಕಾರ ಮತ್ತು ಗವರ್ನರ್ ಏನಿದೆ ಒಟ್ಟಿಗೆ, ನನಗೆ ಅನ್ಸುತ್ತೆ ಅಭಿವೃದ್ಧಿ ವಿಚಾರ, ಬೇರೆ ಬೇರೆ ವಿಚಾರದಾಗಿ ಒಟ್ಟಿಗೆ ಹೋಗ್ಬೇಕಾಯ್ತು. ನೀವೇ ಜಗಳ, ಗವರ್ನರ್ ಮತ್ತು ಸರ್ಕಾರ ಮಾತ್ರ ನೀವೇ ಜಗಳ ಹಚ್ಕೊಂತ ಇದ್ದೀರಾ. ಈ ಬಿಲ್ಲು ದಯವಿಟ್ಟು ಒಳ್ಳೆ ಬಿಲ್ ಅಲ್ಲ. ಇದರಿಂದ ವಿದ್ಯಾರ್ಥಿಗಾಗ್ಲಿ ರಾಜ್ಯದ ಜನತೆಗಾಗ್ಲಿ ಒಳ್ಳೇದಾಗಲ್ಲ. ದಯವಿಟ್ಟು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅನ್ನೋ ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಕಾರಣ ಏನೂ ಕಾರಣ ಇಲ್ಲದೆ ಬಿಲ್ ತಂದಿರ್ತಕ್ಕಂಥದ್ದು ಒಂದು ಈಗ ಅಷ್ಟೊತ್ತಿಂದ ನಮ್ಮ ಹಿರಿಯ ಸದಸ್ಯರುಗಳು ಬಾಲು ಮತ್ತೆ ಇವರು ಮಾತಾಡ್ತಾ ಇರೋದು ನೋಡಿದ್ರೆ, ನೀವೇ ಸ್ವಾಮಿ, ನೀವೇ ಕರ್ಕೊಂಬಂದ್ ಸದನ ಶುರು ಆದಾಗ ನಮ್ಮ ಸರ್ಕಾರ ಹಿಂಗ್ ಮಾಡಿದೆ ಅಂತ ಗವರ್ನರ್ ಕೈಲಿ ಓದಿಸಲ್ವೇನ್ರಿ? ಯಾಕೆ ಓದಿಸ್ತೀರ ತಾವು? ಅವ್ರ ಕೈಲೇ ಓದಿಸ್ತೀರ. ನಮ್ಮ ಸರ್ಕಾರ ಅಂತ ಅವರ ಅಧಿಕಾರವನ್ನು ಅದನ್ನ ಮರುಪರಿಶೀಲನೆ ಮಾಡಿ ಅಂತ ನಾನು ಕೂಡ ಒತ್ತಾಯ ಮಾಡ್ತೀನಿ. ಮೊನ್ನೆ ತಮಿಳುನಾಡಲ್ಲಿ ಯಾವ ತರ ವರ್ತನೆ ಆಗಿದೆ ಎಲ್ಲಾ ರಾಜ್ಯದಲ್ಲೂ ಗವರ್ನರ್ ಜೋರಾಗಿದೆ. ಗವರ್ನರ್ ಬೇಡ, ತಮಿಳುನಾಡಲ್ಲಿ ಬೇರೆ ರಾಜ್ಯಗಳಲ್ಲಿ ಅಲ್ಲ, ನಿಮ್ಮನ್ನ ಮಂತ್ರಿ ಮಾಡಲ್ಲ, ಯಾರು ಮಾತಾಡ್ತಾರೆ? ಮಂತ್ರಿ ಮಾಡಲ್ಲ ಅವರು. ರಾಜ್ಯಪಾಲರ ಪೀಠನ ರಾಜಕಾರಣಕ್ಕೋಸ್ಕರ ಯಾವ ತರ ಬಳಕೆ ಆಗ್ತದೆ ಅಂತೇಳಿ ತಮಿಳುನಾಡಲ್ಲಿ ಎಲ್ಲಾ ಭಾಗಗಳಲ್ಲಿ ನಾವು ನೋಡಿದೀವಿ. ಇವೇನು ಹೊಸದಾಗಿ ನಾವು ನೋಡ್ತಾ ಇದೀವ? ರಾಜ್ಯಪಾಲರ ಪೀಠನ ಇವತ್ತೇನು ಬಳಸ್ತಾ ಇಲ್ವಾ ರಾಜಕಾರಣಕ್ಕೋಸ್ಕರ? ಏನ್ ಮಾತುಕತೆ ನಡೀತಾ ಇದೆ ಇಲ್ಲಿ? ದೆಹಲಿಯಲ್ಲಿ ಯಾವ ತರ ನಡವಳಿಕೆ ಆಗ್ತಾ ಇದೆ? ಇವನ್ನೆಲ್ಲ ನಾವು ನೋಡ್ತಾ ಇಲ್ವಾ?
ಇರ್ತಕ್ಕಂಥದ್ದು ನಡೀತಾ ಇರ್ತಕ್ಕಂಥದ್ದು ಮಾತಾಡಿದಿರಿ, ನಿಮ್ಮ ವಿರೋಧ ಪಕ್ಷದ ನಾಯಕರು ಮಾತಾಡಿದ್ದಾರೆ. ರಾಜ್ಯಪಾಲರ ಮೇಲೆ ಕೂಡ ರಾಜ್ಯಪಾಲರ ಅಧಿಕಾರವನ್ನ ಕಿತ್ಕೊಳ್ತಕ್ಕಂಥ ಕೆಲಸ ನಡೀತಾ ಇದೆ. ಇದು ಪ್ರಜಾಪ್ರಭುತ್ವ ವಿರೋಧಿ ಆಗುತ್ತೆ. ಕೂತ್ಕೊಳ್ರಿ 2 ನಿಮಿಷ. ಸರ್ ತಾವು ಹೇಳಿ ಸರ್. ಶಿವಲಿಂಗೇಗೌಡ್ರೆ ನಿಮ್ಗೆ ಅರ್ಥ ಆಗಲ್ಲ ಇದು. ಶಿವಲಿಂಗೇಗೌಡ್ರೆ ನಿಮ್ಗೆ ಅರ್ಥ ಆಗಲ್ಲ ಇದು. ದಯಮಾಡಿ ಕೊಡ್ತಾರೆ, ಕೂತ್ಕೊಳ್ಳಿ, ಮಾತಾಡಿ ಸರ್. ಮಾನ್ಯ ಅಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ನಾಯಕರು ಶ್ರೀ ಅಶ್ವಥ್ ನಾರಾಯಣ ಅವರು, ಶ್ರೀ ಜ್ಞಾನೇಂದ್ರ ಅವರು, ನಮ್ಮ ಭರತ್ ಶೆಟ್ಟಿ ಅವರು, ಶಿವಮೊಗ್ಗ ಶಾಸಕರು ಮತ್ತು ಸಾಕಷ್ಟು ಜನ ಶಾಸಕರು ಈ ಬಿಲ್ ಅನ್ನ ವಿರೋಧಿಸಿ ಇದು ರೆಟ್ರೋಗ್ರೇಡ್ ಇದೆ, ದುರುದ್ದೇಶದಿಂದ ತಂದಿದ್ದೀರಾ, ಗ್ರಾಮೀಣ ಯೂನಿವರ್ಸಿಟಿ ಇದೆ, ವಿಶ್ವವಿದ್ಯಾಲಯ ಇದೆ, ಅದರ ಸ್ವಾತಂತ್ರ್ಯವನ್ನು ಕಿತ್ಕೊಳಕ್ ತಂದಿದ್ದೀರಾ, ಪೊಲಿಟಿಕಲಿ ಮೋಟಿವೇಟೆಡ್ ಇದೆ, ಇದು ನೀವು ಕಾನ್ಫ್ರಂಟೇಷನ್ಗೆ ತಂದಿದ್ದೀರಾ ಅಂತ ಬಹಳ ಜನ ಅಭಿಪ್ರಾಯ ಪಡ್ತಾ ಇದೆ. ಬಹಳ ಸ್ಪಷ್ಟವಾಗಿ ಮತ್ತೊಮ್ಮೆ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ, ಈ ಬಿಲ್ಲಲ್ಲಿ ಯಾವುದೇ ರೀತಿಯಾದಂಥ ನಾವು ರಾಜಕೀಯ ಬೆರೆಸಕ್ಕೆ ಹೋಗ್ತಾ ಇಲ್ಲ. ಇಟ್ ಈಸ್ ನಾಟ್ ಪೊಲಿಟಿಕಲಿ ಮೋಟಿವೇಟೆಡ್. ಇದನ್ನ ನಾವು ತಂದಿರೋದು ನಮ್ಮ ವಿಶ್ವವಿದ್ಯಾಲಯವನ್ನ ಚುರುಕುಗೊಳಿಸಲಿಕ್ಕೆ, ಫಾರ್ ಬೆಟರ್ ಅಡ್ಮಿನಿಸ್ಟ್ರೇಷನ್, ಫಾರ್ ಬೆಟರ್ ಫಂಕ್ಷನಿಂಗ್, ಫಾರ್ ಫಂಕ್ಷನಿಂಗ್ ಮೋರ್ ಎಫೆಕ್ಟಿವ್ಲಿ ಇನ್ ಕೋಆರ್ಡಿನೇಷನ್ ವಿತ್ ದ ಸ್ಟೇಟ್ ಗವರ್ಮೆಂಟ್. ಆಮೇಲೆ ಎಲ್ಲೂ ಕೂಡ ಐ ಆಮ್ ಶ್ಯೂರ್ ಅಶ್ವಥ್ ನಾರಾಯಣ ಅವರಿಗೆ ಇದ್ರ ಬಗ್ಗೆ ಗೊತ್ತಿರ್ತದೆ, ಯಾಕಂದರೆ ಈ ಪೋರ್ಟ್ಫೋಲಿಯೋನ ಹ್ಯಾಂಡಲ್ ಮಾಡಿದ್ರು ಹೈಯರ್ ಎಜುಕೇಷನಲ್ಲಿ. ಯಾವ ಕಾನೂನಲ್ಲೂ ಕೂಡ ರಾಜ್ಯಪಾಲರು VC ಆಗಲೇಬೇಕು ಅಂತಲೂ ಎಲ್ಲೂ ಇಲ್ಲ. There is no law in the country that states that the governor only should be the VC. ಚಾನ್ಸಲರ್, ಸಾರಿ, ಕ್ಷಮಿಸಬೇಕು, ಚಾನ್ಸಲರ್. ಈಗ ನೀವು ಹೇಳ್ತೀವಿ, ಅವ್ರು ಹೇಳ್ತಾರೆ, ಚರ್ಚೆ ಮಾಡಲಾಗ್ತದೆ. ಈಗ ಬಹಳಷ್ಟು ಜನ ಹೇಳ್ತಾ ಇದ್ರು ಇದು ಬಿಲ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್, ಇದನ್ನ ನಾವು ಇಲ್ಲೇ ಕೈ ಬಿಡಬೇಕು ಅಂತ. ಸಾಕಷ್ಟು ಉದಾಹರಣೆಗಳಿದೆ, ಎಲ್ಲರಿಗೂ ತಮಗೂ ಗೊತ್ತಿದೆ. ಅಶ್ವಥ್ ನಾರಾಯಣ್ ಸಾಹೇಬ್ರು ಯಾಕೆ ಅದು ಫುಲ್ ಹೇಳಿಲ್ಲ ಅಂತ ಹೇಳಿಲ್ಲ, ಅರ್ಧ ಸತ್ಯ ಅಷ್ಟೇ ಹೇಳಿದ್ರು. ಈಗ MS ಯೂನಿವರ್ಸಿಟಿ ಬರೋಡಾ, ಅಲ್ಲಿ ಏನು ಪಾತ್ರ ಇದೆ ಗವರ್ನರ್ ಅವ್ರದ್ದು? ಎಲ್ಲಿ ಏನೂ ಇಲ್ಲ. ಅರುಣಾಚಲ್ ಪ್ರದೇಶ್ ಯೂನಿವರ್ಸಿಟೀಸ್ ಅಮೆಂಡ್ಮೆಂಟ್ ಆಕ್ಟ್ 2022 BJP ಸರ್ಕಾರನೇ ತಂದು, ರೋಲ್ ಆಫ್ ಗವರ್ನರ್ ಇಸ್ ಲಿಮಿಟೆಡ್ ಟು ವಿಸಿಟರ್, ಅಬ್ಸಲ್ಯೂಟ್ಲಿ ನೋ ಪವರ್. ರಾಮ್ ಮನೋಹರ್ ಲೋಯಾ ಲಾ ಯೂನಿವರ್ಸಿಟಿ ಆಕ್ಟ್ ಉತ್ತರ ಪ್ರದೇಶದಲ್ಲಿ ತಂದಿರೋದು, ಅಲ್ಲೂ ಕೂಡ ಮುಖ್ಯಮಂತ್ರಿಗಳೇ ಚೇರ್ಮನ್ ಇರೋದು ಆಫ್ ಜನರಲ್ ಕೌನ್ಸಿಲ್. CJI ಅವರು ವಿಸಿಟರ್ ಇದ್ದಾರೆ, ಗವರ್ನರ್ದವ್ರ ಪಾತ್ರ ಇಲ್ಲ. ನಮ್ಮ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ ಆಕ್ಟ್, ಅದರಲ್ಲೂ ಏನು ಪಾತ್ರ ಇಲ್ಲ. ಮತ್ತು ನಿಮ್ಮ ಕರ್ನಾಟಕ ಪ್ರೈವೇಟ್ ಯೂನಿವರ್ಸಿಟೀಸ್ ಆಕ್ಟ್ ತಮಗೆ ಗೊತ್ತಿದೆ, ನಾನು ಹೆಚ್ಚೇನು ಹೇಳಕ್ ಹೋಗೋದಿಲ್ಲ. ನೀವು ಇಷ್ಟೆಲ್ಲ ಇದ್ರೂ ಕೂಡ ನಾವು ಪಿಕ್ ಆ್ಯಂಡ್ ಚೂಸ್ ಮಾಡೋದ್ರಲ್ಲಿ ಅದು ಸರಿ ಇಲ್ಲ. ಆಮೇಲೆ ಬಹಳ ಜನ ಹೇಳಿದ್ರು, ಇಲ್ಲ ಇದು ನಿಮಗೆ ಬೇಕಾಗಿರುವಂಥ VC ಹಾಕಿಸ್ಕೊಳ್ಳಿಕ್ಕೆ ಮಾಡ್ತಾ ಇದೆ ಅಂತ. ಸರ್ಚ್ ಕಮಿಟಿ ಬಗ್ಗೆ ಕೆಲವು ನಮ್ಮ ಮಾಜಿ ಸಚಿವರು ಸದಸ್ಯರು ಪ್ರಸ್ತಾಪ ಮಾಡಿದ್ರು. ಸರ್, ತಮಗೆ ಗೊತ್ತಿದೆ, ಹೋದ ಬಾರಿ ಬ್ಯಾಂಗ್ಳೂರು ಯೂನಿವರ್ಸಿಟಿನಲ್ಲಿ ಯಾವಾಗ ಅಪಾಯಿಂಟ್ಮೆಂಟ್ ಆಯಿತು, ಕೋರ್ಟಿಗೆ ಹೋದ್ರಲ್ವಾ ಸರ್, 3.5 ವರ್ಷ 4 ವರ್ಷ ಕೋರ್ಟ್ನಲ್ಲೇ ಇತ್ತು ಅಧ್ಯಕ್ಷರೇ. ಅದೇನು ಮಾಡ್ಲಿಕ್ಕೂ ಆಗಿಲ್ಲ, ಏನೂ ಇಲ್ಲ. ಸೊ ಹಾಗಾಗಿ ಇವೆಲ್ಲನೂ ಕೂಡ ನಾವು ರಾಜಕೀಯ ಪ್ರೇರಿತ ಆಗಿದೆ ಅಂತ ಹೇಳೋದು ತಪ್ಪಾಗ್ತದೆ. ಮತ್ತು ಬೋರ್ಡ್ ಆಫ್ ಗವರ್ನರ್ಸ್ ಬಗ್ಗೆ ತಾವು ಸಲಹೆ ಕೊಟ್ರಿ. ಈಗಾಗಲೇ ನಮ್ಮ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮತ್ತು ಅಕಾಡೆಮಿಕ್ ಕೌನ್ಸಿಲ್ನಲ್ಲಿ ಈ ತಜ್ಞರು ಯಾರು ಇರ್ತಾರೆ ಅವ್ರು ಆಗಲೇ ಇರ್ತಾರೆ, ಅವರ ಆಗಲೇ ಅಲ್ಲಿ ಅವರು ಬೇಸ್ಡ್ ಆನ್ ದೇರ್ ಚೇರ್ ಆಸ್ ವೆಲ್ ಆಸ್ ನೀವು ಯಾರಿಗಾನ ನಾಮಿನೇಟ್ ಕೂಡ ಮಾಡ್ಬೋದು ಫಾರ್ ಅ ಟೆನ್ಯೂರ್ ಆಫ್ 3 years ಅಂತ ಆ್ಯಕ್ಟಲ್ಲಿ ಆಗಲೇ ಇದೆ ಸರ್. 26(1) and 33(1) ಇದೆ. ಅದು ಭರತ್ ಶೆಟ್ಟಿ ಅವರು ತಾವು ಇಬ್ರು ಕೇಳಿದ್ರಿ. ಸೊ ಟೆನ್ಯೂರ್ ಇಸ್ ಆಲ್ರೆಡಿ ಫಿಕ್ಸ್ಡ್ ಅಧ್ಯಕ್ಷರೇ. ಮತ್ತು ಮೋರ್ ಇಂಪಾರ್ಟೆಂಟ್ಲಿ, ಈಗ ಶರತ್ ಅವರು ಹೇಳ್ದಂಗೆ ಇದು ಪ್ರಶ್ನೆ
ಟೈಮು ಸಮಯದಂತ ಅಲ್ಲ, ಇಟ್ ಇಸ್ ಫಾರ್ ಬೆಟರ್ ಕೋಆರ್ಡಿನೇಷನ್. ಅದೇ ಶರತ್ ಅವ್ರು ಹೇಳಿದಾಗೆ ನಮಗೆ ಒಂದು ಸುವರ್ಣ ಅವಕಾಶ ನನಗೆ ಸಿಕ್ಕಿದೆ. ನಾನು ITBT ಸಚಿವನು ಕೂಡ ನಾನೇ ಇದ್ದೀನಿ. ಈಗ ತಂತ್ರಜ್ಞಾನ ಎಲ್ಲ ಕಡೆ ಇದೆ. ಮೊನ್ನೆ ಅಶ್ವಥ್ ಅವರಿಗೆ ಸಿ ಕ್ಯಾಂಪ್ ಬಗ್ಗೆ ಚೆನ್ನಾಗಿದೆ, ನೀವು ನೋಡಿದ್ದೀರಾ. ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ನಲ್ಲಿ ಎಷ್ಟು ಒಳ್ಳೊಳ್ಳೆ ಆವಿಷ್ಕಾರಗಳು, ಎಷ್ಟು ಒಳ್ಳೊಳ್ಳೆ ಸಂಶೋಧನೆಗಳಾಗ್ತಾ ಇದೆ ಅಂತ. ಅದೇ ಎಕೋಸಿಸ್ಟಮ್ನ ನಾವು ಅಲ್ಲಿ ಕಟ್ಟಬೇಕು ಅಂದರೆ ನಾವು ಗುಣಮಟ್ಟವಾದಂಥ ಶಿಕ್ಷಣ ಕೊಡಬೇಕು, ಸಂಶೋಧನೆ ಮಾಡಬೇಕು, ತರಬೇತಿ ಕೊಡಬೇಕು, ಇನ್ಕ್ಯುಬೇಟರ್ ಫೆಸಿಲಿಟೀಸ್ ಮಾಡಬೇಕು, ಉದ್ಯಮಶೀಲತೆ ಹೆಚ್ಚಿಸಬೇಕು, ಹೊಸ ಆವಿಷ್ಕಾರಗಳು ಬರಬೇಕು. ಇದು ಇನ್ಫಾರ್ಮೇಶನ್ ಟೆಕ್ನಾಲಜಿನೂ ಹೌದು, ಬಯೋಟೆಕ್ನಾಲಜಿನೂ ಹೌದು. ಈಗ ನಮ್ಮ ಕಡೆ ನಾವು ಒಂದು ಪ್ರಯೋಗ ಮಾಡ್ತಾ ಇದ್ದೀವಿ ಸರ್, ತೊಗರಿಯಿಂದ ಪ್ರೋಟೀನ್ ಅಂಶ ಮಾತ್ರ ತೆಗೆದು ಹೆಚ್ಚು ನಾವು ಹೇಗೆ ಅದಕ್ಕೆ ಏನು ಇದು ಶಕ್ತಿ ಕೊಡ್ಬೋದು ಅಂದ್ಬಿಟ್ಟು. ಸೊ ವಿ ಆರ್ ಟ್ರೈಂಗ್ ಅಂಡ್ ಆಲ್ ದಿಸ್ ಶುಡ್ ಹ್ಯಾಪನ್ ಇವನ್ ಇನ್ ಗದಗ್, ಜಸ್ಟ್ ಲೈಕ್ ಹೌ ಇಟ್ಸ್ ಹ್ಯಾಪನಿಂಗ್ ಇನ್ ಬ್ಯಾಂಗ್ಳೂರ್. ಸೊ ಅದರಿಂದ ಇವೆಲ್ಲ ಇದು ನಾನು ಹೇಳ್ದಂಗೆ ನನಗೊಂದು ಅವಕಾಶ ಇದೆ ಗ್ರಾಮೀಣ ಅಭಿವೃದ್ಧಿ, ಗ್ರಾಮೀಣ ಆವಿಷ್ಕಾರವನ್ನ ಮೇನ್ ಸ್ಟ್ರೀಮಿಗೆ ತರಲಿಕ್ಕೆ ಥ್ರೂ ದೀಸ್ ರೂರಲ್ ಯೂನಿವರ್ಸಿಟೀಸ್. ಅದಕ್ಕೆ ಬೆಟರ್ ಕೋಆರ್ಡಿನೇಷನ್ ಬೇಕಾಗಿರೋದ್ರಿಂದ ನಾವು ಮಾಡ್ತಾ ಇದೀವಿ. ಅದರಿಂದ ಗವರ್ನರ್ ಏನು ಅಡ್ಡ ಹಾಕ್ತಾರ ಇದಕ್ಕೆಲ್ಲ? ಸರ್ ನೀವೇನ್ ಹೇಳಾಕ್ತಿರಿಗೆಲ್ಲ ಇದನ್ನೆಲ್ಲ ಮಾಡಾಕ ಗವರ್ನರ್ ಅಡ್ಡ ಹಾಕ್ತಾರ? ಯಾರು ಗವರ್ನರ್ ಏನು ಅಡ್ಡ ಹಾಕ್ತಾರ? ಎಲ್ಲ ಅವ್ರ ಹತ್ರನೇ ಹೋಗ್ಬೇಕಲ್ಲ. ಈಗ ವಿ ಹ್ಯಾವ್ ರಿಪ್ಲೇಸ್ಡ್, ನೀವು ಈಗ ಬಂದಿರಿ, ವಿ ಹ್ಯಾವ್ ರಿಪ್ಲೇಸ್ ಸ್ಟೇಟ್ ಗವರ್ಮೆಂಟ್ ಆಸ್ ಮಿನಿಸ್ಟರ್ ಡಿಪಾರ್ಟ್ಮೆಂಟ್. ಸೊ ಐ ಆಮ್ ಓನ್ಲಿ ಇನ್ ಚಾರ್ಜ್. ಸೊ ಇಟ್ ಇಸ್ ಫಾರ್ ಬೆಟರ್ ಕೋಆರ್ಡಿನೇಷನ್. ಈಗ ನಾವು ಮಾಡಿದಾಗ ನಿಮಗೂ ಕರಿತೀನಿ, ಇನ್ಕ್ಯುಬೇಟರ್ ಮಾಡಿದಾಗ ಅಗ್ರಿಟೆಕ್ದು ನೀವು ಬಂದು ನೋಡಿ ನಮ್ದು ಸಂಕಲ್ಪ ಹೇಗಿದೆ ಅಂತ. ಆಗ್ತಿದಾರ ಅದಕ್ಕೆ ಏನು ಅಡ್ಡ ಇಲ್ಲ ಸರ್. ನಾವು ಇನ್ನ ಹೆಚ್ಚು ಕ್ರಿಯಾಶೀಲರ ಕೆಲಸ ಮಾಡಕ್ಕೆ ಯಾಕೆ ಪದೇ ಪದೇ ಚಾರ್ಜ್ ಶೀಟ್ ಕೊಡಿ ಅಂತ ಇದ್ದೀರಾ? ಏನಕ್ಕೆ? ಗವರ್ನರ್ ವಿರುದ್ಧ ನಮ್ಮ ತಕರಾರಿಲ್ಲ. ಅವಾಗ ಅಲ್ಲ, ಅವ್ರು ಕೇಳಿದ ಪ್ರಶ್ನೆ ಸರಿ, ಅವ್ರು ಕೇಳಿದ ಪ್ರಶ್ನೆ ರಾಜ್ಯಪಾಲರು ನಿಮ್ಗೆ ಏನಾರು ಅಡಚಣೆ ಮಾಡ್ತಿದಾರ? ಯಾರು ಅಡಚಣೆ ಮಾಡ್ತಾ ಇಲ್ಲ ಸರ್. ಇಫ್ ಐ ಕ್ಯಾನ್ ಫಂಕ್ಷನ್ ಬೆಟರ್, ವೈ ನಾಟ್? ಬೈ ಚೇಂಜಿಂಗ್ ದ ಗವರ್ನರ್ ಚೇಂಜ್ ಮಾಡೋ ಮೂಲಕ ಗವರ್ನರ್ ಚೇಂಜ್ ಮಾಡ್ತಾರೆ. ಇಲ್ಲಿಗ ಬಿಲ್ ಚರ್ಚೆ ಮಾಡಿ ಗವರ್ನರ್ ಚೇಂಜ್ ಹೇಗೆ ಅಂತ ಮತ್ತೆ ನೋಡ್ಬೋದು. ಚಾನ್ಸಲರ್ ಆಗಿ ಇವತ್ತು ಐ ಆಮ್ ಎಂಪವರಿಂಗ್ ಸ್ಟೇಟ್ ಗವರ್ಮೆಂಟ್. ಪ್ರಿಯಾಂಕ್, ಎಸ್ ಸರ್, ನಿಮ್ಮ ಬಿಲ್ ನಿಮ್ದಲ್ಲ. ಅವ್ರು ಹೇಳಿದ ಬಾಲಿಗೆ ನೀವು ಬ್ಯಾಟ್ ಹೊಡೆದ್ರೆ ಆಗ್ತದ? ನೀವು ನಿಮ್ಮಷ್ಟು ಹೇಳಿಕೊಂಡು ಇಲ್ಲ ಸರ್, ಅವಾಗೇ ಮಜಾ ಬರೋದು. ಸಿಕ್ಸರ್ ಅವ್ರ ಬಾಲಿಗೆ ಹೊಡೆದ್ರೇನೆ ಮಜಾ ಬರೋದು. ನಮ್ಗೆ ಪ್ರಾಬ್ಲಮ್. ಆದ್ರಿಂದ ನೀವು ಹೇಳ್ತಾ ಇದ್ರಲ್ಲ ಸರ್, ಗವರ್ನರ್ದು ಅಧ್ಯಕ್ಷರೇ ಸಿಕ್ಸರ್ ಹೊಡಿಬೋದು, ಬೋಲ್ಡ್ ಬಿ ಆಗ್ಬೋದು. ನಮ್ಮ ಬಾಲಿ ಸಿಕ್ಸರ್ ಹೊಡಿಲಿ ಅಂತ ನಾವು ಬಯಸ್ತೀವಿ. ನಮಗೇನು ನಮ್ಮ ಒಳ್ಳೆ ಬ್ಯಾಟ್ಸ್ಮನ್ ಸಿಕ್ಸರ್ ಈಗ ವಿಕೆಟ್ ಉದ್ರ ಹೋಗ್ತಿದೆ. ಆಯ್ತು, ಈ ಕೆಲಸ ಮಾಡಕ್ ಹೋಗಿ ಅವ್ರ ವಿಕೆಟ್ ಹೋಗುತ್ತೆ. ಅಧ್ಯಕ್ಷರೇ ನಾನು ಹೇಳ್ತೀನಿ, ಚರ್ಚೆ ಮಾಡಿದ್ದೀರಿ, ಬಿಲ್ ಪಾಸ್ ಮಾಡುವ ಗದಗಲ್ಲಿ ಈ ರೀತಿ ಅಭಿವೃದ್ಧಿ ಈ ಕ್ಯಾಂಪ್ ಅಲ್ಲಿ 5% ಮಾಡಿ ತೋರಿಸಿ. ಓಕೆ, ಫಾಸ್ಟ್ 5 ಅಲ್ಲ ಸರ್, 100% ಆಗ್ಬೇಕು. ಆಶೆ ಇದೆಯಲ್ಲ ಇಲ್ಲ ನಿಮ್ಗೆ? ಬೇಕರ್ ಕೊನೆ ಕೊನೆನಲ್ಲೂ ನಿಮ್ ಕೈನಲ್ಲಿ ಆಗಲ್ಲ ಸ್ವಾಮಿ. ಆಯ್ತು ಸರ್, ಒಳ್ಳೆ ಆಗಲ್ಲ ಸ್ವಾಮಿ ಅಂತ ನಾವ್ ಹೇಳ್ತೀವಿ. ನಮ್ ಕೈಯಲ್ಲಿ ಆಗಲ್ಲ ಅನ್ನೋರು ಸರ್, ನಾನ್ ತಂದಿರೋ ಒಂದು ಪಾಲಿಸಿನೂ ಚೇಂಜ್ ಮಾಡಿಲ್ಲ ಅವ್ರು ITBT ಮಿನಿಸ್ಟರ್ ಆದಾಗ. ಎಲಿವೇಟ್ ಚೇಂಜ್ ಮಾಡಿದ್ರ ಸರ್? ಉನ್ನತಿ ಚೇಂಜ್ ಮಾಡಿದ್ರ ಸರ್? ಬಿಯಾಂಡ್ ಬ್ಯಾಂಗ್ಳೂರು ಚೇಂಜ್ ಮಾಡಿದ್ರ ಸರ್? ಸಿ ಕ್ಯಾಂಪ್ ಪ್ರಾರಂಭ ಯಾರು ಮಾಡಿದ್ರು ಸರ್? ಈಗ ಬಿಯಾಂಡ್ ಬ್ಯಾಂಗ್ಳೂರ್ ಯಾರು ತಂದ್ರು? ವಿ ಅಪ್ರಿಶಿಯೇಟ್ ದಟ್. ಅಲ್ಲ ಈಗ ನಾವು ಸಣ್ಣ ಸರ್, ಈ ಬಿಲ್ಲಿಗೆ ಸರ್ ಬಿಲ್ ಪಾಸ್ ಆಗಬೇಕು ಬೇಡವಾ? ಆಮೇಲೆ ಕೊನೆಯದಾಗಿ ಅಧ್ಯಕ್ಷರೇ, ಈಗ ಅವ್ರೇನೇನು ಕ್ಲಾರಿಫಿಕೇಶನ್ ಕೇಳಿದ್ರೆ ಅದೆಲ್ಲಾನು ಕೂಡ ನಾನು ನೀಡಿದ್ದೇನೆ. ಮತ್ತೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್ಗಳಿದೆ. ಡಾಕ್ಟರ್ JS ಯಾದವ್ ವರ್ಸಸ್ ಸ್ಟೇಟ್ ಆಫ್ UP, ರಾಮೇಶ್ವರ್ ಪ್ರಸಾದ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ವರ್ಸಸ್ ಅನ್ವರ್ ಅಲಿ. ಇಲ್ಲೆಲ್ಲದರಲ್ಲೂ ಬಹಳ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಏನಂದ್ರೆ ಸ್ಟೇಟ್ ಹ್ಯಾಸ್ ದ ರೈಟ್ ಟು ಲೆಜಿಸ್ಲೇಟ್ ಆನ್ ದ ಮ್ಯಾಟರ್ ಆಫ್ ಹೈಯರ್ ಎಜುಕೇಶನ್. ಅದನ್ನ ಎಕ್ಸರ್ಸೈಸ್ ಮಾಡೋದ್ರಲ್ಲಿ ತಪ್ಪೇನಿದೆ? ಅಂಡ್ ಕೊನೆಯದಾಗಿ BR ಪಾಟೀಲ್ ಸಾಹೇಬರು ಒಂದು ಬಹಳ ಉತ್ತಮ ಒಂದು ಸಲಹೆಯನ್ನು ನೀಡಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಗಾಂಧೀಜಿ ಅವರು ಈ ಪುಣ್ಯಭೂಮಿಗೆ ಬಂದು 100 ವರ್ಷ ಆಗಿರೋದ್ರಿಂದ ಈ ಬಿಲ್ಲು ಕೂಡ ಇವಾಗ ಬರೋದ್ರಿಂದ ನಮ್ಮ ವಿಶ್ವವಿದ್ಯಾಲಯನು ಮಹಾತ್ಮ ಗಾಂಧೀಜಿಯವರ ಹೆಸರಿಗೆ ಮಾಡಬೇಕು ಅಂದ್ಬಿಟ್ಟು ಅದನ್ನ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅದನ್ನು ಕೂಡ ನಾವು ಆದಷ್ಟು ಬೇಗ ನಾವು ಮಾಡ್ತೀವಿ ಅಂತ ನಾವು ಹೇಳ್ತಾ, ಕೊನೆಯದಾಗಿ ಈ ನಮ್ಮ ಏನು ವಿಧೇಯಕನ್ನ ನಾವು ತಂದಿದ್ದೇವೆ ಅಧ್ಯಕ್ಷರೇ, ಇದರಲ್ಲಿ ಯಾವುದೇ ದುರುದ್ದೇಶ ಇಲ್ಲ, ಯಾವುದೇ ಕನ್ಫ್ರಂಟೇಷನ್ ನಮಗೆ ಅವಶ್ಯಕತೆ ಇಲ್ಲ. ನಾವು
ಒಂದು ಉತ್ತಮವಾದಂಥ ಆಡಳಿತ ಕೊಡಬೇಕು, ನಮ್ಮ ಮಕ್ಕಳು ನಮ್ಮ ವಿದ್ಯಾರ್ಥಿಗಳಿಗೆ ಗುಣಮಟ್ಟವಾದಂಥ ಶಿಕ್ಷಣ ಕೊಡಬೇಕು, ತರಬೇತಿ ಕೊಡಬೇಕು, ಉದ್ಯಮಶೀಲತೆ ಕೊಡಬೇಕು, ಹೊಸ ಆವಿಷ್ಕಾರಗಳಿಗೆ ಅವಕಾಶ ಕೊಡಬೇಕು, ಸಂಶೋಧನೆ ಮುಖಾಂತರ ಅಂದ್ಬಿಟ್ಟು ಈ ಬಿಲ್ಲನ್ನು ತಂದಿದ್ದೀವಿ. ಈ ಗ್ರಾಮೀಣ ವಿಶ್ವವಿದ್ಯಾಲಯ ಏನಿದೆ ಇದು ಒಂದು ಮಾದರಿ ವಿಶ್ವವಿದ್ಯಾಲಯ ಮಾಡಿ ಇಡೀ ರಾಷ್ಟ್ರಕ್ಕೆ ಒಂದು ಗುರುತಿಸುವಂಗೆ ಕೆಲಸ ಮಾಡಬೇಕು ಅಂತ ಈ ಬಿಲ್ಲನ್ನು ತಂದಿರೋದು. ದಯವಿಟ್ಟು ಇದನ್ನ ಪಾಸ್ ಮಾಡಿಕೊಡ್ಲಿಕ್ಕೆ ತಮ್ಮೆಲ್ಲರ ಹತ್ರ ನನ್ನ ವಿನಂತಿ ಇದೆ. ಈಗ ವಿಧೇಯಕವನ್ನು ಮಾನ್ಯ ಅಧ್ಯಕ್ಷರೇ, ನಾವಿಷ್ಟೆಲ್ಲ ಹೇಳಿದ್ರು ಕೂಡ ಇವರೇನು ದೊಡ್ಡ ಕಂದಕವನ್ನ ಮಾಡ್ಕೊಂತ ಇದ್ದಾರೆ ಗವರ್ನರ್ ಮತ್ತು ಸರ್ಕಾರದ ಮಧ್ಯೆ. ಅದರಿಂದ ಈ ಬಿಲ್ಲನ್ನ ವಿರೋಧಿಸಿ ನಾವು ವಾಕೌಟ್ ಮಾಡ್ತಾ ಇದ್ದೀವಿ. ಈಗ ವಿಧೇಯಕವನ್ನು ಖಂಡಖಂಡವಾಗಿ ಮತಕ್ಕೆ ಮಾತಾಡ್ತಾರೆ. ಒಂದು ಪಕ್ಷ ವಿಧೇಯಕವನ್ನು ಖಂಡಖಂಡವಾಗಿ ಒಂದು ನಿಮಿಷ, ರಾಜ್ಯಪಾಲರ ಹೇಳ್ತಾ ಇದ್ದೇವೆ ಈಗ ಅಂದ್ರೆ ಸರ್ಕಾರದ ಕೈಯಲ್ಲಿ ನಿರ್ವಹಣೆ ಆಗ್ತಾ ಇಲ್ಲ ಅಂತ. ಬೇರೆ ಕಡೆ ಎಲ್ಲ ಹೇಗಾಗ್ತಾ ಇದೆ ಮತ್ತೆ ನಾನು ಉದಾಹರಣೆ ಕೊಟ್ಟಲ್ಲ, ಗುಜರಾತ್ ಅಲ್ಲಿ ಮಾಡಿದ್ರೆ ಮಾಸ್ಟರ್ ಸ್ಟ್ರೋಕ್, ನಾವು ಮಾಡಿದ್ರೆ ಅಧಿಕಾರವನ್ನ ನಾವು ಕಸ್ಕೋತಾ ಇದೀವಿ ಗವರ್ನರ್ ಕಡೆಯಿಂದ ಮಾತ್ರ ಅಭಿವೃದ್ಧಿ ಆಗ್ತದ, ಆಡಳಿತ ಆಗ್ತದ, ಸರ್ಕಾರ ಕಡೆಯಿಂದ ಆಗ್ತಾ ಇಲ್ವಾ? ಎಷ್ಟು ಸರ್ಕಾರದ ಆಡಳಿತ ಎಷ್ಟು ಭಾಗಶಃ ಅವರು ಇದ್ದಾರೆ ಅಭಿವೃದ್ಧಿ ವಿರೋಧಿ ಅಂತ ನಾವು ಹೇಳಕ್ ನಾನು ಬಯಸ್ತಾ ಇದ್ದೀನಿ. ಈಗ ವಿಧೇಯಕವನ್ನು ಖಂಡಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ರಿಂದ 5 ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2 ರಿಂದ 5 ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಮಂತ್ರಿಗಳು, 2024ನೇ ಸಾಲಿನ ಕರ್ನಾಟಕ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 2024 ಸಾಲಿನ ಕರ್ನಾಟಕ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಬೇಡಿಕೆ ಮೇಲೆ ಮಂಡನೆ ಆಗಿದೆ. ಸಿಎಂ ಅವರು ಇದ್ರ ಮೇಲೆ ಏನಾರ ಎಕ್ಸ್ಪ್ಲೇನ್ ಮಾಡಬೇಕು. ಮಂಡನೆ ಆಗಿದೆ, ಈಗ ನಮ್ಮ ಬೇಡಿಕೆ ಮೇಲೆ ಮಂಡನೆ ಆಗ ಮಾಡಿದ್ರು ತಾವಿಲ್ಲದಿದ್ದಾಗ ಇದರ ಬಗ್ಗೆ ಎಕ್ಸ್ಪ್ಲನೇಷನ್ ಚರ್ಚೆ ಏನಿದೆ? ಅಧ್ಯಕ್ಷರೇ, ಈ 2024-25ನೇ ವರ್ಷದ ಈ ಆರ್ಥಿಕ ವರ್ಷದಲ್ಲಿ 2ನೇ ಕಂತಿನ ಪೂರಕ ಅಂದಾಜುಗಳನ್ನು ಮಂಡಿಸ್ತಾ ಇದ್ದೇನೆ. ಈ 24-25ನೇ ವರ್ಷದ 2ನೇ ಕಂತಿನ ಪೂರಕ ಅಂದಾಜುಗಳು 5317.83 ಕೋಟಿ ರೂಗಳನ್ನು ಒದಗಿಸಲಾಗಿದೆ. ಇದು ಈ ವರ್ಷದ ಆಯವ್ಯಯದ 1.39% ಇದೆ. ನಿಮಗೆ ಗೊತ್ತಿದೆ ಮಾನ್ಯ ಅಧ್ಯಕ್ಷರೇ, ಪ್ರತಿ ವರ್ಷನೂ ಕೂಡ ಪೂರಕ ಅಂದಾಜುಗಳನ್ನ 1ನೇ ಕಂತು, 2ನೇ ಕಂತು, 3ನೇ ಕಂತು ಹೀಗೆ ಮಂಡಿಸ್ತಾ ಇರ್ತೇವೆ.
ಇದು ಎರಡನೇ ಕಂತು. ಸಂವಿಧಾನದಲ್ಲಿ ಅವಕಾಶ ಇದೆ. ಆರ್ಟಿಕಲ್ 205 ಕ್ಲಾಸ್ 1 ಸಬ್ ಕ್ಲಾಸ್ ಎ ನಲ್ಲಿ ಅವಕಾಶ ಇದೆ. ಅದರ ಪ್ರಕಾರ 5317.83 ಕೋಟಿ ರೂಪಾಯಿಗಳನ್ನು ಮಂಡಿಸಿದ್ದೀವಿ. ಇದರಲ್ಲಿ ರಾಜಸ್ವ ವೆಚ್ಚ ರೆವಿನ್ಯೂ ಎಕ್ಸ್ಪೆಂಡಿಚರ್ 2540.17 ಕೋಟಿ, 2540.17 ಕೋಟಿ. ಮತ್ತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 2777.66 ಕೋಟಿ. ಸೊ 5317.83 ಕೋಟಿನಲ್ಲಿ ರೆವಿನ್ಯೂ ಎಕ್ಸ್ಪೆಂಡಿಚರ್ ಮತ್ತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ನಾವು ನಮೂದು ಮಾಡಿದ್ದೇವೆ. ಇದರಲ್ಲಿ ಪೂರಕ ಈ ಅಂದಾಜುಗಳಲ್ಲಿ ರಿಸರ್ವ್ ಫಂಡ್ನಿಂದ 2304.95 ಕೋಟಿ ರೂಪಾಯಿಗಳು ಆಗುತ್ತೆ. ಅದರಲ್ಲಿ ಚಾರ್ಜ್ ಆಗುತ್ತೆ. ಆಮೇಲೆ 1199 ಕೋಟಿ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಸಹಾಯಧನ. ಇದು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥದ್ದು 1199.94 ಕೋಟಿ. ನಿಜವಾಗಿ ಹೊರ ಹೋಗುವ ನಿವ್ವಳ ನಗದು ಮೊತ್ತ ಕ್ಯಾಶ್ ಔಟ್ಫ್ಲೋ ಅದು ಎಷ್ಟಪ್ಪ ಆಗ್ತದೆ ಅಂತಂದ್ರೆ 1812.94 ಕೋಟಿ. ಸೊ ಈ ಕೆಳಕಂಡ ಬಾಬುಗಳಿಗೆ ನಾವು ಈ ಪೂರಕ ಅಂದಾಜುಗಳಲ್ಲಿ ಸದನದ ಒಪ್ಪಿಗೆಯನ್ನು ಕೇಳ್ತಾ ಇದ್ದೀವಿ. ಇದು ಹೇಗೆ ಭರಿಸ್ತೀರಿ ನೀವು ಇಷ್ಟೊಂದು ಹಣನ ಅಂತಕ್ಕಂಥ ಪ್ರಶ್ನೆಯನ್ನು ಸ್ವಾಭಾವಿಕವಾಗಿ ಕೇಳಬಹುದು. ರೆವಿನ್ಯೂ ರಿಸೀಟ್ಸ್ನ ನಾವು ಯಾವಾಗಲೂ ಕೂಡ ರಿಸೀಟ್ಸು ಮತ್ತು ಎಕ್ಸ್ಪೆಂಡಿಚರು ಅಂದಾಜುಗಳು ಎಕ್ಸ್ಪೆಕ್ಟೆಡ್ ರೆವಿನ್ಯೂ ರಿಸೀಟ್ಸ್ ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ ಬಜೆಟ್ನಲ್ಲಿ. ಸೊ ನಾವು ರೆವಿನ್ಯೂ ರಿಸೀಟ್ಸ್ನಲ್ಲಿ ಹೆಚ್ಚು ಮಾಡೋದ್ರಿಂದ ಇದನ್ನು ಸರಿತೂಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಮತ್ತು ಸಾಲ ತಗೊಳ್ಳೋದ್ರಲ್ಲಿ ಸಾಲ ತಗೋತಾ ಇದ್ದೀವಿ, ಅದನ್ನು ಕೂಡ ಮಾಡ್ತೀವಿ. ಮತ್ತು ರೀಪ್ರೈವೇಟೈಸೇಷನ್ ಮಾಡ್ತಕ್ಕಂಥ ಇದರಿಂದ ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಒಟ್ಟಾರೆಯಾಗಿ ಎಷ್ಟು ಕ್ಯಾಶ್ ಔಟ್ಫ್ಲೋ ಆಗ್ತದೆ ಅಷ್ಟು ದುಡ್ಡನ್ನು ಬೇರೆ ಬೇರೆ ಬಾಬುಗಳಿಂದ ನಾವು ಬೇರೆ ಬೇರೆ ಕಡೆಗಳಿಂದ ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಮಾನ್ಯ ಅಧ್ಯಕ್ಷರೇ 100 ಕೋಟಿಗಳಿಗಿಂತ ಹೆಚ್ಚು ಖರ್ಚು ಮಾಡ್ತಕ್ಕಂಥದ್ದು ಯಾವ್ಯಾವ ಇಲಾಖೆಗಳಲ್ಲಿ ನಾವು ಖರ್ಚು ಮಾಡ್ತೀವಿ. ಇದು ಸಾಮಾನ್ಯವಾಗಿ ಮಾನ್ಯ ರೆವಿನ್ಯೂ ಇದು ಎಂಥದ್ದು ಪೂರಕ ಅಂದಾಜುಗಳಲ್ಲಿ ಈಗ ಯಾವುದೋ ಒಂದು ಇಲಾಖೆಗೆ ದುಡ್ಡು ಇಟ್ಟಿರ್ತೀವಿ, ಅದು ಸಾಲದೆ ಹೋಗ್ಬೋದು ಅಥವಾ ಹೊಸ ಸೇವೆಗಳು ಬರ್ಬೋದು. ಇಂಥ ಸಂದರ್ಭಗಳಲ್ಲಿ ಮಾತ್ರ ಪೂರಕ ಅಂದಾಜುಗಳು ಬರ್ತಕ್ಕಂಥದ್ದು. ಈಗ ನಾವು ಗ್ರಾಮೀಣ ರಸ್ತೆಗಳಿಗೆ ಇಟ್ಟಿರ್ತಕ್ಕಂಥ ದುಡ್ಡು ಸಾಲಲ್ಲ, ಇನ್ನೂ ಜಾಸ್ತಿ ಕೊಡಬೇಕಾಗ್ತದೆ ಅಂತೇಳಿ 500 ಕೋಟಿ ರೂಪಾಯಿಗಳನ್ನು ಅದಕ್ಕೆ ಕೊಟ್ಟಿದ್ದೀವಿ ಈ ಸಪ್ಲಿಮೆಂಟರಿ ಎಸ್ಟಿಮೇಟ್ನಲ್ಲಿ. ಪೆರಿಫೆರಲ್ ರಿಂಗ್ ರೋಡ್ಗೆ 456 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ.
ವಿದ್ಯುತ್ ಶಕ್ತಿ ಬಾಕಿ, ಗ್ರಾಮ ಪಂಚಾಯಿತಿಗಳಿಗೆ ವಿದ್ಯುತ್ ಶಕ್ತಿ ಬಾಕಿ ಕೊಡಬೇಕಾಗಿರ್ತಕ್ಕಂಥ ದುಡ್ಡು, ಅದರದ್ದು ಸುಮಾರು 400 ಕೋಟಿ ರೂಪಾಯಿಗಳು ಕೊಡ್ತೀವಿ. ಜಿಲ್ಲಾ ರಸ್ತೆಗಳಿಗೆ 393 ಕೋಟಿ ರೂಪಾಯಿ ಕೊಡ್ತೀವಿ. ವಸತಿ ಶಾಲೆ ಕಟ್ಟಡಗಳ ನಿರ್ಮಾಣಕ್ಕೆ 250 ಕೋಟಿ ರೂಪಾಯಿ ಕೊಡ್ತೀವಿ. ಪರಿಶಿಷ್ಟ ಜಾತಿಯವರ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ 241 ಕೋಟಿ ರೂಪಾಯಿ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಪ್ರದೇಶದಲ್ಲಿ ಮನೆಗಳು ಕಟ್ಟಿಕೊಡ್ಲಿಕ್ಕೆ 218 ಕೋಟಿ ರೂಪಾಯಿಗಳು ಕೊಡ್ತೀವಿ. ಆಮೇಲೆ ಪರಿಶಿಷ್ಟ ಜಾತಿಯವರಿಗೆ ವಿವಿಧ ಅಭಿವೃದ್ಧಿ ಯೋಜನೆಗೆ 200 ಕೋಟಿ. ಹಾಲು ಉತ್ಪಾದಕರಿಗೆ ಇನ್ಸೆಂಟಿವ್ ಕೊಡ್ತೀವಲ್ಲ, 5 ರೂಪಾಯಿ 1 ಲೀಟರ್ ಕೊಡ್ತೀವಲ್ಲ, ಅದು ಕೊಡ್ಲಿಕ್ಕೆ ಕಡಿಮೆ ಇದೆ ಅಂತೇಳಿ 200 ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ. ಜಿಲ್ಲಾ ಹಾಗೂ ಇತರ ರಸ್ತೆಗಳ ನಿರ್ವಹಣೆಗೆ 200 ಕೋಟಿ ರೂಪಾಯಿ. ವಸತಿ ಯೋಜನೆಗೆ 137 ಕೋಟಿ ರೂಪಾಯಿ. ಗ್ರಂಥಾಲಯಗಳು ಮತ್ತು ಡಿಜಿಟಲ್ ಮೂಲಸೌಕರ್ಯಕ್ಕೆ 132 ಕೋಟಿ ರೂಪಾಯಿಗಳು. ಪ್ರವಾಸಿ ತಾಣಗಳಲ್ಲಿ ಮೂಲಭೂತ ಸೌಕರ್ಯ ಕಾಮಗಾರಿಗಳು ಒದಗಿಸಲಿಕ್ಕೆ 131 ಕೋಟಿ ರೂಪಾಯಿಗಳು. ಅಂಗನವಾಡಿ ಕಟ್ಟಡಗಳ ಉನ್ನತೀಕರಣಕ್ಕೆ 113 ಕೋಟಿ ರೂಪಾಯಿಗಳು. ಇತರೆ ಅಂತೇಳಿ ಬೇರೆ ಬೇರೆ ಇಲಾಖೆಗಳಲ್ಲಿ 100 ಕೋಟಿಗಿಂತ ಕಡಿಮೆ ಇರ್ತಕ್ಕಂಥ ಖರ್ಚು ಮಾಡ್ತಕ್ಕಂಥ ಇಲಾಖೆಗಳು ಅವಕ್ಕೆ ಅನುದಾನವನ್ನು ಕೊಡ್ತಾ ಇದ್ದೀವಿ. ಸೊ ಅದು 1446 ಕೋಟಿ ಆಗ್ತದೆ. ಒಟ್ಟು 5318 ಕೋಟಿ, 17.83 ಕೋಟಿ, 18 ಅಂತ ರೌಂಡ್ ಫಿಗರ್ ಹಾಕಿದ್ರೆ 18 ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ. ಸೊ ಈ ಖರ್ಚಿಗೆ ಮಾಡಬೇಕಾದ್ರೆ ಸದನದ ಅನುಮತಿಯನ್ನು ಪಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ಇದು ಒಂದು ಫೈನಾನ್ಸ್ ಬಿಲ್ಲು ಕೂಡ ನಾವು ಮೂವ್ ಮಾಡ್ತೀವಿ. ಅದನ್ನು ಈ ಕಾನ್ಸಿಕ್ವೆನ್ಷಿಯಲ್ ಬಿಲ್, ಇದರ ಕಾನ್ಸಿಕ್ವೆನ್ಷಿಯಲ್ ಬಿಲ್ಲು ಒಂದು ಇರ್ತದೆ. ಪೂರಕ ಅಂದಾಜುಗಳದು 2ನೇ ಕಂತಿಗೆ ಸಂಬಂಧಪಟ್ಟಂತೆ ಫೈನಾನ್ಸ್ ಬಿಲ್ ಕೂಡ ಇರ್ತದೆ. ಸೊ ಆ ಬಿಲ್ಲನ್ನು ಪಾಸ್ ಮಾಡಿಕೊಡೋದ್ರ ಮೂಲಕ ಮಾನ್ಯ ಸದನ ಸದಸ್ಯರುಗಳು ಒಪ್ಪಿಗೆ ಕೊಡಬೇಕು ಅಂತೇಳಿ ಎಲ್ಲರಲ್ಲೂ ಕೂಡ ಮನವಿಯನ್ನು ಮಾಡ್ತೇವೆ. 2024-25ನೇ ಸಾಲಿನ ಪೂರಕ ಅಂದಾಜುಗಳ 2ನೇ ಕಂತಿನ ಬೇಡಿಕೆಗಳ ಪ್ರಸ್ತಾವವನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2024-2025ಕ್ಕೆ ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಬರುವ ಅಭಿಯಾಚನೆಗಳ ಕ್ರಮಾಂಕ 1ರಿಂದ 15, 17ರಿಂದ 20 ಹಾಗೂ 22ರಿಂದ 28ಕ್ಕೆ ಸಂಬಂಧಿಸಿದಂತೆ ಸಂದಾಯವಾಗುವ ವೆಚ್ಚಗಳನ್ನು ಭರಿಸಲು ಸರ್ಕಾರಕ್ಕೆ ರಾಜಸ್ವ ಖಾತೆಯಲ್ಲಿ ಹಾಗೂ ಬಂಡವಾಳ ಖಾತೆಯಲ್ಲಿ ಬೇಡಿಕೆಗಳ ಪಟ್ಟಿಯಲ್ಲಿ ನಮೂದಿಸಿದ ಮೊಬಲಗಿಗೆ ಮೀರದ ಮೊತ್ತವನ್ನು ಈ ಸಭೆಯು ಮಂಜೂರು ಮಾಡುತ್ತದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ರೋಪ್ರಿಯೇಷನ್ ಬಿಲ್ ಅನ್ನು ಮಂಡಿಸು ಮಾನ್ಯ ಮುಖ್ಯಮಂತ್ರಿ. ಸಭಾಧ್ಯಕ್ಷರೇ, 2024ನೇ ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ 5 ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವವನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2024 ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ 5 ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಈಗ ವಿಧೇಯಕವನ್ನು ಮಂಡಿಸಬೇಕು. ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಈಗ ಪರ್ಯಾಲೋಚನೆ ಪ್ರಸ್ತಾವ ಸಭೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ನಾನು ಪೂರಕ ಅಂದಾಜು ಮಂಡಿಸುವಾಗ ಹೇಳಿದ್ದೀನಿ, ಇದು ಕಾನ್ಸಿಕ್ವೆನ್ಷಿಯಲ್ ಬಿಲ್ಲು, ಅದರಿಂದ ಇದನ್ನ ಮಾನ್ಯ ಸದಸ್ಯರುಗಳು ಒಪ್ಪಿಗೆ ಕೊಡಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡಿ ಪರ್ಯಾಲೋಚನಾ ಪ್ರಸ್ತಾವನೆ ಈಗ ಸಭೆ ಮತಕ್ಕೆ ಹಾಕುತ್ತೇನೆ. 2020ನೇ ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ 5 ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದಿದೆ.
ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ಮತ್ತು 3ನೇ ಖಂಡ ಹಾಗೂ ಅನುಸೂಚಿ ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2 ಮತ್ತು 3ನೇ ಖಂಡ ಹಾಗೂ ಅನುಸೂಚಿ ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು. ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸದನವನ್ನು ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 2024 ಸಾಲಿನ ಕರ್ನಾಟಕ ಧನವಿನಿಯೋಗ ಸಂಖ್ಯೆ 5 ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಈಗ ಇದರೊಂದು ವಿಧೇಯಕ ಮಂಡನೆ ನಮ್ಮ ಸುರೇಶ್ ನಗರ ಸಚಿವರು. ಮಾನ್ಯ ಸಭಾಧ್ಯಕ್ಷ, 2024ನೇ ಸಾಲಿನ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕವನ್ನು ಮಂಡಿಸಲು ಅನುಮತಿಯನ್ನು ಕೋರುತ್ತೇನೆ. ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆಯನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2024 ಸಾಲಿನ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಸಚಿವರು. ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಇದರೊಂದು ವಿಧೇಯಕ ಹಿಂದೆ ಪಡೆಯಲಿಕ್ಕಿದೆ ತಮ್ಮದೇ. ನಗರ ಸಚಿವರು ಪ್ರಸ್ತಾವ ಮಂಡಿಸಿ. 2024ನೇ ಸಾಲಿನ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ತಿದ್ದುಪಡಿ ವಿಧೇಯಕವನ್ನು ಹಿಂಪಡೆಯಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2024ನೇ ಸಾಲಿನ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ತಿದ್ದುಪಡಿ ವಿಧೇಯಕವನ್ನು ಹಿಂದೆ ಪಡೆಯಲು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಸಚಿವರು ವಿಧೇಯಕವನ್ನು ಹಿಂದೆ ಪಡೆಯಬೇಕು. ಮಾನ್ಯ ಸಭಾಧ್ಯಕ್ಷರೇ, ಎಕ್ಸ್ಪ್ಲನೇಷನ್ ಕೊಡಲ ಸಭಾಧ್ಯಕ್ಷ ಅಷ್ಟೇ. ಹಾಗೂ ಮಂಡಿಸುತ್ತಿದ್ದೇನೆ. ವಿಧೇಯಕವನ್ನು ಹಿಂದೆ ಪಡೆಯಲಾಗಿದೆ. ಮಂಡಿಸುತ್ತಿದ್ದೇನೆ ಸಭಾಧ್ಯಕ್ಷ. ಮಾನ್ಯ ಸಭಾಧ್ಯಕ್ಷರೇ, ನಾವು ಒಂದು ವಿಧೇಯಕ ಬೆಂಗಳೂರು ನಗರದಲ್ಲಿ ಪ್ರೀಮಿಯಂ FIR ಕೊಡಬೇಕು ಅಂತ ಹೇಳಿ ಒಂದು ವಿಧೇಯಕ 2 ಉಭಯ ಸದನಗಳಲ್ಲಿ ಮಂಡಿಸಿದ್ವಿ ಸಭಾಧ್ಯಕ್ಷರೇ. ಮತ್ತೆ ಇದು ಉಭಯ ಸದನಗಳಲ್ಲಿ ಸಹ ಅಂಗೀಕೃತವಾಗಿತ್ತು ಸಭಾಧ್ಯಕ್ಷರೇ. ಇದಾದ ನಂತರ ಕೆಲವು ತೊಡಕುಗಳು ಇದಾವೆ ಅಂತ ಹೇಳ್ಬಿಟ್ಟು ಆಮೇಲೆ ಸರ್ಕಾರದ ಗಮನಕ್ಕೆ ಬಂದಿದೆ ಸಭಾಧ್ಯಕ್ಷರೇ. ಆದ್ರಿಂದ ಈಗ ಈ ಸಂಬಂಧಿಸಿದ ಸ್ಟೇಕ್ ಹೋಲ್ಡರ್ಸ್ ಯಾರಿದ್ದಾರೆ ಅವ್ರ ಜೊತೆ ಸಹ ಇದು ಸಮಾಲೋಚನೆ ನಾವು ಸರಿಯಾಗಿ ಅಧಿಕಾರಿಗಳು ಮಾಡಿರ್ಲಿಲ್ಲ ಸಭಾಧ್ಯಕ್ಷರೇ. ಮತ್ತೆ ಈ ಅಕ್ರಮ ಸಕ್ರಮ ಅನ್ನೋದು ಸಹ ಸುಪ್ರೀಂ ಕೋರ್ಟ್ ಅಲ್ಲಿ ವ್ಯಾಜ್ಯ ಹಂಗೆ ತೀರ್ಮಾನ ಆಗದೆ ಇರೋದ್ರಿಂದ ಸಭಾಧ್ಯಕ್ಷರೇ, ಇವೆಲ್ಲ ಸಾಧಕ ಬಾಧಕಗಳನ್ನ ನೋಡಿ ಮುಂದಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ಆ ವಿಧೇಯಕವನ್ನ ಹಿಂದಗಿತಾ ಇದ್ವಿ ಸಭಾಧ್ಯಕ್ಷರೇ. ಮತ್ತೆ ಈ ಮುಂಚೆ ಏನಿತ್ತು ಸಭಾಧ್ಯಕ್ಷರೇ,
ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆಯ 18ನೇ ಬಿ ಕಲಂ ಅಡಿಯಲ್ಲಿ ಅವಕಾಶಗಳ ಅನ್ವಯ ಪ್ರೀಮಿಯಂ FIR ಏನು ಕೊಡ್ತಾ ಇದ್ದೀವಿ ಅದು ಮುಂಚಿನ ಥರ 2021 ರೂಲ್ಸ್ ಪ್ರಕಾರ ಇದೆ ಸಭಾಧ್ಯಕ್ಷರೇ. ಅದಾದ ನಂತರ ಏನು ಚೇಂಜಸ್ ಮಾಡಿದ್ವಿ ಅದನ್ನು ಮಾತ್ರ ಹಿಂಪಡಿತಾ ಇದ್ವಿ ಸಭಾಧ್ಯಕ್ಷರೇ. ಮುಂದಿನ ದಿವಸಗಳಲ್ಲಿ ಇವೆಲ್ಲ ಸಾಧಕ ಬಾಧಕಗಳನ್ನ ನೋಡ್ಕೊಂಡು ಮತ್ತೆ ಮರುಮಣ್ಣು ಮಾಡಲಿಕ್ಕೆ ಅವಕಾಶ ಇದ್ರೆ ಮಾಡ್ತೀವಿ ಸಭಾಧ್ಯಕ್ಷ. ಇದೇನ್ರಿ ಮೈಕಿದು? ಈಗ ಎರಡೂ ಸದನಗಳಲ್ಲಿ ಅಂಗೀಕೃತವಾದಂಥ ಬಿಲ್ ಇದು. ನೀವು ವಿಡ್ರಾ ಮಾಡ್ಕೊಳ್ಳುವಂಥ ಅಂತ ಮೀರಿ ಹೋಗಿದೆ. ಈಗ ಹೊಸ ಕಾಯ್ದೆಯನ್ನೇ ತರಬೇಕು ಹೊರತು ಇದಕ್ಕೆ ಪರ್ಯಾಯವಾಗಿ ಈ ಕಾಯ್ದೆಯನ್ನು ವಿಡ್ರಾ ಮಾಡ್ಕೊಳ್ಳಿಕ್ಕೆ ಹಂತದಲ್ಲಿ ಬರ್ತದ ಅಂತ. ಸಭಾಧ್ಯಕ್ಷರೇ, ನಾವು ಮಾಡಿದಂತ ಕಾಯ್ದೆಯಲ್ಲಿ ಲೋಪದೋಷಗಳಿದಾವೆ ಅಂತ ಹೇಳಿ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಅದಾದ ನಂತರ ಸುಪ್ರೀಂ ಕೋರ್ಟ್ ಅಲ್ಲಿ ಅಕ್ರಮ ಸಕ್ರಮ ಅನ್ನೋದು ಒಂದು ಬಿಲ್ಲಿಗೆ ಗವರ್ನರ್ ಅಂಕಿತ ಆಗಿದೆಯಾ? ಇಲ್ಲ ಸಭಾಧ್ಯಕ್ಷ, ಗವರ್ನರ್ ಆಗಿರುತ್ತೆ ಸರ್. ಗವರ್ನರ್ ಸಹ ಕೆಲವು ಎಕ್ಸ್ಪ್ಲನೇಷನ್ಸ್ ಕೇಳಿ ಸಚಿವರೇ ನಾನು ಹೇಳ್ತಾ ಗವರ್ನರ್ ಒಪ್ಪಿಗೆ ಅಂಕಿತ ಆಗ್ಲಿಲ್ಲ ಸಭಾಧ್ಯಕ್ಷ, ಅದು ಹೇಳಿಬಿಡಿ. ಗವರ್ನರ್ ಸಹ ಕೆಲವು ಸಾಧಕ ಬಾಧಕಗಳ ಬಗ್ಗೆ ಕೆಲವು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಇದನ್ನೆಲ್ಲ ಮಾಡಿ ನೋಡಿ ಅದಾದ್ಮೇಲೆ ರೂಲ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಧೇಯಕವನ್ನು ವಾಪಸ್ ಇದಕ್ಕೆ ಸದಸ್ಯರೇ ಹೊಸ ಕಾಯ್ದೆಯನ್ನೇ ತರಬೇಕು. ಈಗ ಇದು ಇಲ್ಲಿ ಸದಸ್ಯರಿಗೆ ಇಲ್ಲಿಂದ ಪಾಸ್ ಆದ ಬಿಲ್ ಫೈನಲ್ ಆಗಿ ಬಿಲ್ ಆಗ್ಬೇಕಾದ್ರೆ ಅದು ಗವರ್ನರ್ ಅಂಕಿತ ಆಗ್ಬೇಕು. ಗವರ್ನರ್ ಅಂಕಿತ ಆಗ್ಲಿಲ್ಲ. ಅಂಕಿತ ಆಗುವ ಮುಂಚೆ ಅದನ್ನು ವಿಡ್ರಾ ಮಾಡಿಕೊಂಡು ಬಂದು ಈಗ ನಾವು ಅದನ್ನು ವಿಡ್ರಾ ಮಾಡ್ತಾ ಇರೋದು. ಅಲ್ಲ, ಅದು ಹಂಗಿಲ್ಲ. ಅವರು ಗವರ್ನರ್ ಹತ್ರ ಹೋಗಿದೆ, ಕೆಲವು ಕ್ಲಾರಿಫಿಕೇಶನ್ ಕೇಳಿದ್ದಾರೆ ಅಷ್ಟೇ. ಅವ್ರು ಹೇಳೋ ಪ್ರಕಾರ ಅದರಿಂದ ಈ ಹಂತದಲ್ಲಿ ನೀವು ವಿಡ್ರಾ ಮಾಡ್ಕೊಳಕ್ ಬರ್ತದೆಯೇ ಅಥವಾ ಅದನ್ನ ಏನ್ ಮಾಡ್ಬೇಕು ಅಂತ ಕಾನೂನು ಸಚಿವರು ಇಲ್ಲೆಲ್ಲ ಇದ್ರು ಅವ್ರಿಗೆ ಹೇಳೋದು ಒಳ್ಳೇದು. ಹೇಳಕ್ ಬಿಟ್ರೆ ಹೇಳ್ತೀನಿ ಹೇಳಿ. ಕೇಳಿಸ್ಕೊಳ್ಳಿ ಸರ್. ಅದನ್ನ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.